ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೋರ್ತ್ T20 ಮ್ಯಾಚಲ್ಲಿ ನಮ್ಮ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿತ್ತು. ಹಾಗೆ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಬರ್ತಾರೆ. ಅಭಿಷೇಕ್ ಶರ್ಮಾ ಅವರು ಕೂಡ ಔಟ್ ಆಗೋಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ಬಾಲರ್ಸ್ ಚಳಿ ಬಿಡಿಸಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ 18 ಬಾಲಲ್ಲಿ 36 ರನ್, 4 ಸಿಕ್ಸ್ ಹಾಗೂ 2 ಬೌಂಡ್ರಿ ಹೊಡೆಯೋದ್ರ ಮೂಲಕ 200 ಸ್ಟ್ರೈಕ್ ರೇಟಲ್ಲಿ ಆಡಿ ಹೋಗ್ತಾರೆ. ಅದಾದ ಮೇಲೆ ತಿಲಕ್ ವರ್ಮಾ ಅವರು ಎಂಟ್ರಿ ಕೊಡ್ತಾರೆ. ಇವರು ಕೂಡ ಒಂದು ಅಮೋಘವಾದ ಪ್ರದರ್ಶನ ಕೊಡ್ತಾರೆ ಅಂತಲೇ ಹೇಳ್ಬೋದು. 47 ಬಾಲಲ್ಲಿ ನಾಟ್ಔಟ್ ಆಗಿಯೇ ಉಳಿತಾರೆ. 47 ಬಾಲಲ್ಲಿ 120 ರನ್ ಹೊಡಿತಾರೆ. 10 ಸಿಕ್ಸ್ ಹಾಗೆ 47 ಬಾಲಲ್ಲಿ 10 ಸಿಕ್ಸ್ ಹಾಗೆ 9 ಬೌಂಡ್ರಿಯನ್ನು ಹೊಡಿತಾರೆ. ಸೌತ್ ಆಫ್ರಿಕಾ ಬಾಲರ್ಸ್ ಚಳಿ ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕ್ಷಣ ಸೌತ್ ಆಫ್ರಿಕಾ ಬಾಲರ್ಸ್ ಎಲ್ಲ ಒಂದು ಕ್ಷಣ ಕಂಗಾಲಾಗಿ ಹೋಗಿದ್ರು ಅಂತಲೇ ಹೇಳ್ಬೋದು. ಹಾಗೆ ಅವರ ಜೊತೆಗೂಡಿ ಆಡಿದ ಸಂಜು ಸ್ಯಾಮ್ಸನ್ ಅವರು ಕೂಡ ಒಂದು ಬೆಂಕಿ ಬ್ಯಾಟಿಂಗನ್ನು ಆಡ್ತಾರೆ. ಅವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡಿ ವಿಶ್ವ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. 56 ಬಾಲಲ್ಲಿ 109 ರನ್ ಹೊಡೆದು 194 ಸ್ಟ್ರೈಕ್ ರೇಟಲ್ಲಿ ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ. 9 ಸಿಕ್ಸ್ ಹಾಗೆ 6 4 ಹೊಡೆಯೋದ್ರ ಮೂಲಕ ಅವರು ಒಂದು ವಿಶ್ವ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಇಂಡಿಯಾದ ಟೋಟಲ್ ಸ್ಕೋರ್ 283 ಇನ್ನೂ ತನಕ T20 ಮ್ಯಾಚಲ್ಲಿ IPLಗಳಲ್ಲಿ ಆಗಿತ್ತು. ಬಟ್ ಈ ಮ್ಯಾಚ್ಗಳಲ್ಲೆಲ್ಲ ಎಷ್ಟೊಂದು ರನ್ಸ್ ಬಂದಿರಲಿಲ್ಲ. ಅದು ಒಂದು ನಮ್ಮ ಟೀಮ್ ಇಂಡಿಯಾ ದೊಡ್ಡ ದಾಖಲೆ ಬರೆದಿದೆ ಅಂತಲೇ ಹೇಳ್ಬೋದು. ಇನ್ನು ನೋಡಬೇಕು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ. ನಮ್ಮ ಬಾಲಿಂಗಲ್ಲಿ ಕೂಡ ಫುಲ್ ಸ್ಟ್ರಾಂಗ್ ಇದೆ. ಬಟ್ ನೋಡಬೇಕು, ಯಾಕಂದರೆ ಅವರು ಕೂಡ ಇವಾಗ ಫುಲ್ ರೆಡಿಯಾಗೇ ಬರ್ತಿರ್ತಾರೆ. ಎಷ್ಟು ಹೆವಿ ರನ್ ಇದೆ ಅಂದರೆ ಸ್ಟಾರ್ಟಿಂಗ್ ಅಂದರೆ ಹೊಡೆಯೋಕೆ ನೋಡ್ತಾರೆ. ಬಟ್ ನಮ್ಮ ಬಾಲರ್ಗಳು ಪವರ್ ಪ್ಲೇಯಲ್ಲೇ ಒಂದು 3-4 ವಿಕೆಟ್ ಎತ್ತಿದರೆ ಮ್ಯಾಚ್ ಆರಾಮಾಗಿ ನಮ್ಮ ಕಡೆ ಆಗುತ್ತೆ. ಆ ಕೆಲಸವನ್ನು ನಮ್ಮ ಬಾಲರ್ಗಳು ಮಾಡಲೇಬೇಕು. ಯಾಕಂದರೆ ಬ್ಯಾಟಿಂಗಲ್ಲಿ ಯಾವ ಥರ ಬೆಂಕಿ ಆಡಿದ್ರಲ್ಲ ಅದೇ ಥರ ಬಾಲಿಂಗಲ್ಲಿ ಒಂದು ಬೆಂಕಿ ಪ್ರದರ್ಶನ ಕೊಟ್ಟರೆ ಮಾತ್ರ ಮ್ಯಾಚ್ ಗೆಲ್ಲೋಕ್ಕೆ ಸಾಧ್ಯ. ರನ್ ಕೂಡ ಫುಲ್ ಬಂದಿದೆ. ಬಟ್ ಬಾಲರ್ಗಳು ಮೊದಲು ವಿಕೆಟ್ ತೆಗಿಲೇಬೇಕು. ಪವರ್ ಪ್ಲೇಯಲ್ಲಿ ಒಂದು 2-3 ವಿಕೆಟ್ ತೆಗೆದ್ರೆ ಮಾತ್ರ ಮ್ಯಾಚ್ ನಮ್ಮ ಕಡೆ ಇರುತ್ತೆ. ಇಲ್ಲಾಂದರೆ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿಲಿಲ್ಲ ಅಂದರೆ ಅವರಲ್ಲೂ ಕೂಡ ಒಂದು ಬೆಂಕಿ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಅವರೇನಾದರೂ ನಿಂತ್ಕೊಂಡ್ರೆ ಅಲ್ಲಿಂದ ಮ್ಯಾಚ್ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಮ್ಮ ಬಾಲರ್ಗಳು ಪವರ್ ಪ್ಲೇಯಲ್ಲಿ 2-3 ವಿಕೆಟ್ಗಳನ್ನ ತೆಗಿಲೇಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.